ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಂತ್ರವನ್ನು ನಿಮಗೆ ಕೊಡ್ತೀವಿ ಅಂತಂದರೆ, ಇವತ್ತು ಹೇಳ್ತಾ ಇರುವಂತಹ ಮಂತ್ರ, ಕಳ್ಳಕಾಕರ ಭಯ ಏನಾದರೂ ಇದ್ದರೆ, ಮನೆಯಲ್ಲಿ ಕಳ್ಳತನ ಆಗುವಂತಹ ಭಯ ಇದ್ದರೆ, ಕಳ್ಳತನ ಆಗದೇ ಇರೋ ನಿಟ್ಟಿನಲ್ಲಿ ಏನು ಮಾಡಬೇಕು, ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಶಾಸ್ತ್ರಿಗಳು ಅದನ್ನು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಇವತ್ತಿನ ಮಂತ್ರ ಏನು? ಸಾಮಾನ್ಯವಾಗಿ ಎಲ್ಲೋ ಪ್ರಯಾಣಕ್ಕೆ ಹೊರಟಿರ್ತೀವಿ, ಅಥವಾ ಇನ್ನೇನೋ ಮನೆಯಲ್ಲಿ ಜವಾಬ್ದಾರಿಯಿಂದ ಮತ್ತೊಂದು ಯಾರಿಗೂ ವಹಿಸೋಗಿರ್ತೀವಿ. ಅದು ಅಂಥ ಸಂದರ್ಭ ಏನೋ ಎಡವಟ್ಟಾಗ್ಬಿಡುತ್ತೆ, ಯಾವುದೋ ಕಳ್ತನ ಆಗ್ಬೋದು, ಮತ್ತು ಇನ್ನೇನೋ ಅದೊಂದು ಭಯ ಇರ್ತದೆ. ಅಥವಾ ಮನೆ ಅಂತಲೇ ಅಷ್ಟೇ ಅಲ್ಲ, ಈ ಜಮೀನು ಆಗಬಹುದು, ಅಲ್ಲೇನೋ ಪಾಪ ಹಾಕಿರ್ತೀರ, ಅಲ್ಲಿ ಇನ್ನೇನೋ ಇಟ್ಟಿರ್ತೀರ, ಮುಖ್ಯವಾದ ವಸ್ತು ಕಳೆದು ಹೋಗಿರುತ್ತೆ, ಅದು ಹುಡುಕಿ ಸಾಕಾಗುತ್ತೆ. ಈ ಥರದ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಮಂತ್ರ ಗಮನಿಸಿ. ಆದಿಚೋರಕ ಫಲ್ಲಸ್ಯ ಬ್ರಹ್ಮಲಬ್ಧವರಸ್ಯ ಚ ತಸ್ಯ ಸ್ಮರಣ ಮಾತ್ರೇಣ ಚೋರಾಭವಂತು ನಿಷ್ಫಲಾಹ ಅಂತ. ತಸ್ಯ ಸ್ಮರಣ ಮಾತ್ರ, ಅದು ಒಂದು ಸಲ ಸ್ಮರಣೆ ಮಾಡಿದ್ರೆ ಈ ಮಂತ್ರವನ್ನು, ಚೋರಾಭವಂತು ನಿಷ್ಫಲಾಹ, ಬಂದಿರ್ತಕ್ಕಂಥ ಕಳ್ಳರು ಏನೂ ಇಲ್ಲ ನಡಿಯಪ್ಪ ವಾಪಸ್ ಹೋಗೋಣ ಅನ್ನೋ ಥರ ಹೋಗಿಬಿಡ್ತಾರೆ ಅಂತಕ್ಕಂಥದ್ದು ಒಂದು ಮಂತ್ರ ವಿಶಿಷ್ಟವಾದದ್ದು. ಇದನ್ನು ಒಂದು ಚೀಟಿಯಲ್ಲಿ ಬರೆದು ಬಿಟ್ಟು ನೀವು ನಿಮ್ಮ ಸ್ಥಳಗಳಲ್ಲಿ, ಜಮೀನಿನಲ್ಲಾಗಬಹುದು, ಮನೆಯಲ್ಲಾಗಬಹುದು, ಅಥವಾ ಇನ್ಯಾವುದೇ ಸ್ಥಳದಲ್ಲೂ ಆಗಬಹುದು, ನಿಮಗೆ ಎಲ್ಲಿ ಬಹಳ ಮುಖ್ಯವಾದದ್ದು ಅನಿಸುತ್ತೋ ಆ ಚೀಟಿಯಲ್ಲಿ ಬರ್ಕೊಂಡು ಆ ಚೀಟಿಯನ್ನು ಅಲ್ಲಿಟ್ಬಿಟ್ಟು ನೀವು ನಿಶ್ಚಿಂತೆಯಿಂದ ಇರಬಹುದು ಅಥವಾ ಹೇಳಿಕೊಳ್ಳಬಹುದು. ಪ್ರತಿ ದಿವಸ ನೀವು ಇದನ್ನು ಹೇಳಿಕೊಂಡು ಸ್ಮರಣ ಪಠಣ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ಅಂಥದ್ದೊಂದು ಅವಘಡಗಳು ನಿಮ್ಮ ಸ್ಥಳಗಳಲ್ಲಿ ಆಗೋದಿಲ್ಲ. ಚೋರಾಭವಂತು ನಿಷ್ಫಲ ಅಂತ ಹೇಳಿದೆಯಲ್ಲ, ಬಂದಂಥವರು ವಾಪಸ್ ಹೋಗಿಬಿಡ್ತಾರೆ, ಏನು ಇಲ್ಲ ಅಂತ ಭಾವಿಸಿ ಅಂತ. ಇದು ಬಹಳ ವಿಶಿಷ್ಟವಾದ ಈ ವಾರದ ಒಂದು ಮಂತ್ರ. ಗಮನಿಸಿ, ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, ಬಹಳ ಒಳ್ಳೆಯ ಮಂತ್ರ ಇದು. ಬಹಳಷ್ಟು ಜನಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನುವಂತಹ ಆಶಾಭಾವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.